ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗ್ಲೀಷ್ ವಿತ್ ಶರಣ್. ನನ್ನ ಯೂಟ್ಯೂಬ್ ಚಾನಲ್ ಇಂಗ್ಲೀಷ್ ವಿತ್ ಶರಣ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ದಿವಸ ನೀವು ಸಿ ವಿ ರಾಮನ್ ಅವರು ಬರೆದಂಥ ತುಂಬ ವಿಶೇಷವಾದ ಮತ್ತು ಅರ್ಥಗರ್ಭಿತವಾದಂಥ ಪಾಠವನ್ನು ಕೇಳ್ತಾ ಇದ್ದೀರಿ. ಅದೇ ದ ಎಲಿಜರ್ ಆಫ್ ಲೈಫ್. ಮೊದಲಿಗೆ ಸಿ ವಿ ರಾಮನ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಸಿ ವಿ ರಾಮನ್ ಅವರು ಭಾರತ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಇವರು ಕೂಡ ಒಬ್ಬರು. ಇವರು ತಮ್ಮ ಕಾರ್ಯಯೋಜನೆಯಾದಂಥ ರಾಮನ್ ಎಫೆಕ್ಟ್ನಿಂದಾಗಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾದಂಥ ನೋಬೆಲ್ ಪಾರಿತೋಷಿಕ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿಯಾಗಿದ್ದಾರೆ. ಇವರು ವಿಜ್ಞಾನ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ತಮ್ಮ ಅತ್ಯುನ್ನತ ಶ್ರೇಷ್ಠ ಕೊಡುಗೆಯಿಂದಾಗಿ ಭಾರತ ಸರ್ವೋಚ್ಚ ನಾಗರಿಕ ಪ್ರಶಸ್ತಿಯಾದಂಥ ಭಾರತ ರತ್ನ ಪ್ರಶಸ್ತಿಯಿಂದ ಕೂಡ ಪುರಸ್ಕೃತರಾಗಿದ್ದಾರೆ. ಮಕ್ಕಳೇ, ನೌ ಲೆಟ್ ಅಸ್ ಮೂವ್ ಟುವರ್ಡ್ಸ್ ದ ಲೆಸನ್. ದ ಎಲಿಜರ್ ಆಫ್ ಲೈಫ್. ವಾಟ್ ಈಸ್ ಎಲಿಜರ್ ಆಫ್ ಲೈಫ್? ಎಲಿಜರ್ ಆಫ್ ಲೈಫ್ ಅಂತಂದರೆ ಜೀವಜಲ ಅಥವಾ ಜೀವಾಮೃತ ಅಂತೇಳಿ ಕೂಡ ಕರೀತಾರೆ. ಮಕ್ಕಳೇ, ಅಂದರೆ ಎಲಿಜರ್ ಅಂತಂದರೆ ಇಟ್ ಈಸ್ ಅ ಸಬ್ಸ್ಟ್ಯಾನ್ಸ್ ವಿಚ್ ಕ್ಯಾನ್ ಎಕ್ಸ್ಪ್ಯಾಂಡ್ ಅವರ್ ಲೈಫ್, ವಿಚ್ ಕ್ಯಾನ್ ಲೀಡ್ ಅವರ್ ಲೈಫ್ ಟುವಾರ್ಡ್ಸ್ ಇಮ್ಮೋರ್ಟ್ಯಾಲಿಟಿ. ಇಮ್ಮೋರ್ಟ್ಯಾಲಿಟಿ ಅಂತಂದರೆ ಹ್ಯಾವಿಂಗ್ ನೋ ಡೆತ್, ಅಂದರೆ ಟು ಗೆಟ್ ರೀಡ್ ಆಫ್ ಡೆತ್, ಅಂದರೆ ಮರಣದಿಂದ ಮುಕ್ತಿಯನ್ನು ಪಡುವಂಥ ಒಂದು ಪ್ರಕ್ರಿಯೆ ಕಡೆಗೆ ನಮಗೆ ಸಾಗಿಸುವಂಥ ಒಂದು ಪದಾರ್ಥ ಎಲಿಜರ್ ಅಂತೇಳಿ ಕರೀತಾ ಇದ್ದಾರೆ. ಮಕ್ಕಳೇ, ಸೊ ನಾವು ಲೆಟ್ ಅಸ್ ಮೂವ್ ಟುವರ್ಡ್ಸ್ ದ ಪ್ರೀ ರೀಡಿಂಗ್ ಆಕ್ಟಿವಿಟಿ ಆಫ್ ದಿಸ್ ಲೆಸನ್. It is said that if the Third World War breaks out, it will be for the sake of water. Do you agree? ಸೊ ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ, ಒಂದನೇ ಮತ್ತು ಎರಡನೇ ಮಹಾಯುದ್ಧ ನಡೆದು ಹೋಗಿದೆ. ಯಾಕಂತಂದರೆ ಅದು ವಸಾಹತುಶಾಹಿ ಆಗಿರ್ಬೋದು, ರಾಜಕೀಯ, ಸಾಮಾಜಿಕ, ಆರ್ಥಿಕ ಕಾರಣಗಳಿರ್ಬೋದು. ಒಂದನೇ ಮತ್ತು ಎರಡನೇ ಮಹಾಯುದ್ಧ ನಡೆದೋಗಿದೆ. ಆದರೆ ಮೂರನೇ ಮಹಾಯುದ್ಧ ನಡಿಬೇಕಾದರೆ ಯಾವುದು ಕಾರಣ ಆಗಿರೋದಿಲ್ಲ. ಅದಕ್ಕೆ ಕಾರಣ ಏನಾಗಿರುತ್ತೆ ಅಂತಂದರೆ ಅದಕ್ಕೆ ಕಾರಣ ಕುಡಿಯುವ ನೀರಾಗಿರುತ್ತದೆ. ಮಕ್ಕಳೇ, ಆ್ಯಸ್ ಯು ನೋ ದ್ಯಾಟ್ ದ ಟೋಟಲ್ ಹೋಲ್ water quantity of this earth, only 1.1% is drinkable water, and because of that C.V. Raman is expressing his point of view that if the world war breaks out, it will be for the sake of water. ಅಂದರೆ ನೀರಿನಿಂದ ಒಂದು ಮೂರನೇ ಮಹಾಯುದ್ಧ ನಡೀಬಹುದು ಅನ್ನೋ ಒಂದು ದೃಷ್ಟಿಕೋನವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಫಸ್ಟ್ ಪ್ಯಾರಾಗ್ರಾಫ್. Man has through the ages sought in vain for an imaginary elixir of life, the divine amrita to confer immortality. ಅಂದರೆ ಮಕ್ಕಳೇ, ಇಲ್ಲಿ ಮಾನವ ಅನೇಕ ಥ್ರೂ ದ ಏಜಸ್ ಅಂದರೆ ಅನೇಕ ದಶಕಗಳಿಂದ ಒಂದು ಕಾಲ್ಪನಿಕ ಇಮ್ಯಾಜಿನರಿ ಎಲಿಕ್ಸಿರ್ ಆಫ್ ಲೈಫ್ ಅಂದರೆ ಕಾಲ್ಪನಿಕ ಜೀವಜಲ ಅಥವಾ ಜೀವಾಮೃತವನ್ನು ಕಂಡುಹಿಡಲಿಕ್ಕೆ ವ್ಯರ್ಥ ಪ್ರಯತ್ನ, ಇನ್ ವೇನ್ ಅಂದರೆ ವ್ಯರ್ಥ ಪ್ರಯತ್ನ ಮಾಡ್ತಾನೇ ಇದ್ದಾನೆ. ಯಾವ ಒಂದು ಅಮೃತ ಅಂತಂದರೆ ಆ ಅಮೃತ ಟು ಕಾನ್ಫರ್ ಇಮ್ಮೋರ್ಟಾಲಿಟಿ ಅಂದರೆ ಮರಣದಿಂದ ಮುಕ್ತಿಯನ್ನು ಕೊಡುವಂಥ ಒಂದು ಪದಾರ್ಥವನ್ನು ಕಂಡುಹಿಡಲಿಕ್ಕೆ ವ್ಯರ್ಥ ಪ್ರಯತ್ನ ಪಡ್ತಾ ಇದ್ದಾನೆ ಈ ಮನುಷ್ಯ ಅನ್ನುವಂಥ ಹೇಳುವಂಥ ಮಾತು ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ. ಬಟ್ ದ ಟ್ರೂ ಎಲಿಕ್ಸಿರ್ ಆಫ್ ಲೈಫ್ ಲೈಸ್ ನಿಯರ್ ಅವರ್ ಹ್ಯಾಂಡ್ಸ್. ಅಂದರೆ ನಿಜವಾದ ಜೀವಜಲ ಅಥವಾ ಜೀವಾಮೃತ ಯಾವುದು ಅಂತಂದರೆ ಅದು ನಮ್ಮ ಕೈಯಲ್ಲೇ ಇದೆ ಅಂತ ಹೇಳುವಂಥ ಮಾತು ಹೇಳ್ತಾ ಇದ್ದಾರೆ. ಯಾವುದು ಅಂತಂದರೆ ದ ಮೋಸ್ಟ್ ಕಾಮನೆಸ್ಟ್ ಆಫ್ ಆಲ್ ಲಿಕ್ವಿಡ್ಸ್, ಅಂದರೆ ಎಲ್ಲ ದ್ರವ ಪದಾರ್ಥಗಳಲ್ಲಿ ಸಿಗುವಂಥ ತುಂಬ ಸುಲಭವಾಗಿ ಸಿಗುವಂಥ, ಕಾಮನೆಸ್ಟ್ ಮೀನ್ಸ್ ಸುಲಭವಾಗಿ ಮತ್ತು ಸರಳವಾಗಿ ಸಿಗುವಂಥ ಒಂದು ಧ್ರುವ ಪದಾರ್ಥ, ಅದು ಪ್ಲೇನ್ ವಾಟರ್, ಅಂದರೂ ಅದೇ ನೀರು ಅಂತೇಳಿ ಹೇಳ್ತಾ ಇದ್ದಾರೆ. ಮಕ್ಕಳೇ, ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್. I remember one day standing on the line which separates the Libyan desert from the valley of the Nile in Egypt. ಸೊ ಸಿ ವಿ ರಾಮನ್ ಅವರು ಈಜಿಪ್ಟ್ ದೇಶಕ್ಕೆ ಪ್ರವಾಸ ಕೈಗೊಂಡಿರುವ ಒಂದು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವರು ಒಂದಿನ ಒಂದು ಪ್ರತ್ಯೇಕವಾದಂಥ ಪ್ರದೇಶ ಮೇಲೆ ನಿಂತಿದ್ದರು. ಆ ಪ್ರತ್ಯೇಕ ಪ್ರದೇಶ ಯಾವುದು ಅಂತಂದರೆ ಲಿಬಿಯಾನ್ ಡೆಸರ್ಟನ್ನು ವ್ಯಾಲಿ ಆಫ್ ದ ನೈಲ್ ಅಂದರೆ ನೈಲ್ ನದಿಯ ಒಂದು ಕಣಿವೆ, ವ್ಯಾಲಿ ಅಂದರೆ ಕಣಿವೆ, ಆ ಕಣಿವೆಯಿಂದ ಬೇರ್ಪಡಿಸುವಂಥ ಪ್ರದೇಶದ ಮೇಲೆ ನಿಂತಿದ್ದರು. ಈಜಿಪ್ಟ್ ದೇಶದಲ್ಲಿರುವಂಥ ನೈಲ್ ನದಿಯ ಒಂದು ಕಣಿವೆಯ ಪ್ರದೇಶದ ಮೇಲೆ ನಿಂತಿದ್ದರು. ಆ ಒಂದು ಪ್ರದೇಶದಲ್ಲಿ ನಿಂತಿದ್ದಾಗ ಒಂದು ಅದ್ಭುತವಾದ ಒಂದು ದೃಶ್ಯವನ್ನು ಕಾಣ್ತಾರೆ. ಏನು ಕಾಣ್ತಾರೆ? ಆನ್ ಒನ್ ಸೈಡ್ ಇಟ್ ವಾಸ್ ಎ ವಿಸಿಬಲ್ ಆಫ್ ಸೀ ಆಫ್ ಬಿಲೋವಿಂಗ್ ಸ್ಯಾಂಡ್ ವಿತೌಟ್ ಎ ಸ್ಪೆಕ್ ಆಫ್ ಗ್ರೀನ್ ಆರ್ ಸಿಂಗಲ್ ಲಿವಿಂಗ್ ಥಿಂಗ್. ಅಂತಂದರೆ ಒಂದು ಕಡೆ ನೋಡ್ತಾರೆ ವಿಸಿಬಲ್ ಆಫ್ ಸೀ ಆಫ್ ಬಿಲೋವಿಂಗ್ ಅಂತಂದರೆ ಸ್ಟ್ರೆಚಿಂಗ್, ಅಂದರೆ ಸಮುದ್ರ ಯಾವ ರೀತಿ ಚಾಚಿಕೊಂಡಿರುತ್ತದೆ. ಸ್ಟ್ರೆಚಿಂಗ್ ಅಂದರೆ ಚಾಚಿಕೊಂಡಿರುವುದು, ಅಂದರೆ ಸಮುದ್ರ ಯಾವ ರೀತಿ ದೊಡ್ಡದಾಗಿ ಚಾಚಿಕೊಂಡಿರುತ್ತೆ ಅದೇ ರೀತಿಯಾಗಿ ಅಂದರೆ ಒಂದು ಬರಡಾದಂಥ ಭೂಮಿ ಅಂದರೆ ಮರಳುಗಾಡು ಪ್ರದೇಶ ಒಂದು ಸಮುದ್ರದ ಮಟ್ಟದಲ್ಲಿ ಏನಪ್ಪ ಅಂದರೆ ಚಾಚಿಕೊಂಡಿರೋ ಭೂಮಿ ನೋಡ್ತಾರೆ. ಅಂಥ ಒಂದು ಪ್ರದೇಶವನ್ನು ನೋಡ್ತಾರೆ. ಅಲ್ಲಿ ವಿತೌಟ್ ಎ ಸ್ಪೆಕ್ ಆಫ್ ಗ್ರೀನ್ ಅಂದರೆ ಯಾವುದೇ ಒಂದು ಹಸಿರು ಹುಲ್ಲು ಕಡ್ಡಿ ಕೂಡ ಬೆಳೆದಿರೋದಿಲ್ಲ, ನೀರು ಕೂಡ ಇರೋದಿಲ್ಲ, ಬರಡು ಭೂಮಿ ಆಗಿರುತ್ತದೆ. ಅಂಥ ಒಂದು ಭೂಮಿ ಮೇಲೆ ಯಾವುದೇ ಥರ ಸಿಂಗಲ್ ಲಿವಿಂಗ್ ಥಿಂಗ್ ಅಂದರೆ ಯಾವುದೇ ಥರ ಒಂದು ಪ್ರಾಣಿ ಪಕ್ಷಿಗಳು, ಪಶುಗಳು ಅಥವಾ ಮನುಷ್ಯರು ಜೀವಿಸ್ತಾ ಇರಲಿಲ್ಲ. ಅಂಥ ಒಂದು ಪ್ರದೇಶ ಬರಡಾದಂಥ ಪ್ರದೇಶವರು ಕಾಣ್ತಾರೆ. ಆನ್ ಇಟ್ ವೈಲ್ ಆನ್ ದ ಅದರ್ ಸೈಡ್ ಅಂದರೆ ಅದೇ ರೀತಿಯಾಗಿ ಬೇರೆ ಕಡೆ ನೋಡ್ತಾರೆ. ಆ ಬೇರೆ ಕಡೆ ಏನು ನೋಡ್ತಾರೆ ಅಂದರೆ ಸೈಡ್ ಲೇ ಒನ್ ಆಫ್ ದ ಗ್ರೀನೆಸ್ಟ್ ಮೋಸ್ಟ್ ಫರ್ಟೈಲ್ ಆ್ಯಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾ ಟು ಬಿ ಫೌಂಡ್. ಅಂದರೆ ಮತ್ತೊಂದು ಕಡೆ ನೋಡ್ತಾರೆ, ಅಲ್ಲಿ ತುಂಬ ಹಚ್ಚ ಹಸಿರಿಂದ ಕೂಡಿದಂಥ ಒಂದು ಗಿಡ ಮರಗಳು, ಹುಲ್ಲುಗಾವಲು ಮತ್ತು ಮೋಸ್ಟ್ ಫರ್ಟೈಲ್ ಅಂದರೆ ತುಂಬ ಫಲವತ್ತಾದ ಮಣ್ಣು, ಕೃಷಿಗೆ ಯೋಗ್ಯವಾದಂಥ ಒಂದು ಭೂಮಿ ಮತ್ತು ಡೆನ್ಸ್ಲಿ ಪಾಪ್ಯುಲೇಟ್ ಅಂದರೆ ತುಂಬ ಜನಜಂಗುಳಿಯಿಂದ ಕೂಡಿರುವಂಥ ಒಂದು ವಾತಾವರಣ, ಆ ಒಂದು ಪ್ರದೇಶ ಅವರಿಗೆ ಕಣ್ಣಿಗೆ ಕಾಣಿಸುವಂಥ ಸಿಗುತ್ತದೆ. ಮಕ್ಕಳೇ, ಟೀಮಿಂಗ್ ವಿತ್ ಲೈಫ್ ಆ್ಯಂಡ್ ವೆಜಿಟೇಷನ್ಸ್ ಅಂದರೆ ಲಿವಿಂಗ್ ವಿತ್ ಫುಲ್ ಆಫ್ ಲೈಫ್ ಆ್ಯಂಡ್ ವೆಜಿಟೇಷನ್ ಅಂದರೆ ತುಂಬ ಜನರಿಂದ ಮತ್ತು ದನಕರುಗಳಿಂದ ಕೂಡಿದಂಥ ಮತ್ತು ಒಂದು ಗಿಡ ಮರಗಳಿಂದ ಕೂಡಿರುವಂಥ ಪ್ರದೇಶ ಅವರಿಗೆ ಕಣ್ಣಿಗೆ ಕಾಣಸಿಗುತ್ತೆ.
ವಾಟ್ ಮೇಡ್ ದಿಸ್ ವಂಡರ್ಫುಲ್ ಡಿಫ್ರೆನ್ಸ್, ಇಂಥ ಒಂದು ಅದ್ಭುತವಾದಂಥ ವ್ಯತ್ಯಾಸ ಯಾವ ರೀತಿ ಆಯಿತು ಅಂತೇಳಿ ಇಲ್ಲಿ ಹೇಳ್ತಾರೆ. ವೈ ಇಟ್ ಈಸ್ ದ ವಾಟರ್ ಆಫ್ ದ ರಿವರ್ ನೈಲ್ ಫ್ಲೋವಿಂಗ್ ಡೌನ್ ಟು ದ ಮೆಡಿಟೇರಿಯನ್ ಫ್ರಮ್ ಇಟ್ಸ್ ಸೌರ್ಸಸ್ ಆಫ್ ಕಪಲ್ ಆಫ್ ಥೌಸಂಡ್ಸ್ ಆಫ್ ಮೈಲ್ಸ್ ಅವೇ. ಇದಕ್ಕೆ ಕಾರಣ ನಿಜವಾಗಿ ಹೇಳಬೇಕಂತಂದರೆ ಅದು ನೀರು. ಯಾವುದರ ನೀರು? ಆ ಒಂದು ನೈಲ್ ನದಿಯ ಒಂದು ನೀರು. ಯಾವ ನೈಲ್ ನದಿ ಅಂತಂದರೆ ಮೆಡಿಟೇರಿಯನ್ ಸಮುದ್ರಕ್ಕೆ ಸೇರುವಂಥದ್ದು. ಅದರ ತನ್ನ ಒಂದು ಮೂಲ ಪ್ರದೇಶದಿಂದ ಹರಿಯುತ್ತಾ ಆ ಮೆಡಿಟೇರಿಯನ್ ಸಮುದ್ರಕ್ಕೆ ಸೇರುವಂಥ ನೈಲ್ ನದಿಯ ಪ್ರಭಾವದಿಂದಾಗಿ ಈ ಒಂದು ಫಲವತ್ತಾದ ಮಣ್ಣು, ಗಿಡ ಮರಗಳು ಮತ್ತು ಸಸ್ಯಕಾಶಿಗಳು ಮತ್ತು ಜನಜಂಗುಳಿಂದ ಮತ್ತು ಪ್ರಾಣಿ ಪಕ್ಷಿಗಳಿಂದ ಕೂಡಿರುವಂಥ ಒಂದು ಪ್ರದೇಶ ಸಮೃದ್ಧವಾಗಿರುವಂಥ ಪ್ರದೇಶ. ಇದಕ್ಕೆ ಕಾರಣ ಯಾವುದಕ್ಕಂತಂದರೆ ನೀರಿನಿಂದ, ಅದು ನೈಲ್ ನದಿಯ ನೀರಿನಿಂದ ಆಗಿರುತ್ತದೆ ಅಂತೇಳಿ ಸಿ ವಿ ರಾಮನವರು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್. Geologists tell us that the entire soil of the Nile Valley is the creation of the river itself. Geologist ಅಂತಂದರೆ the scientist who studies about the shape and the course of the history of the earth. ಅಂದರೆ ಭೂಮಿಯ ಒಂದು ಆಕೃತಿ, ಭೂಮಿಯ ಒಂದು ರಚನೆ, ಭೂಮಿಯ ಒಂದು ಇತಿಹಾಸದ ಬಗ್ಗೆ ಒಂದು ಸ್ಟಡಿ ಮಾಡುವಂಥ ಒಂದು ವಿಜ್ಞಾನಿಗಳಿಗೆ ಜಿಯೋಲಜಿಸ್ಟ್ ಕರೀತಾರೆ ಮಕ್ಕಳೇ. ದಟ್ ಸೈಂಟಿಸ್ಟ್ ಟೆಲ್ ಅಸ್ ದ್ಯಾಟ್, ಅಂದರೆ ಆ ಒಂದು ಸೈಂಟಿಸ್ಟ್ ನಮಗೆ ಏನು ಹೇಳ್ತಾರೆ ಅಂತಂದರೆ, ಅಂದರೆ ಎಂಟೈರ್ ಸಾಯಿಲ್ ಆಫ್ ದ ನೈಲ್ ವ್ಯಾಲಿ, ಅಂದರೆ ನೈಲ್ ನದಿಯ ಆ ಒಂದು ಕಣಿವೆಯ ಎಲ್ಲ ಒಂದು ಒಟ್ಟಾರೆಯ ಒಂದು ಮಣ್ಣು ಯಾವುದರೊಂದು ಸೃಷ್ಟಿಯಾಗಿದೆ ಅಂತಂದರೆ ಆ ನೈಲ್ ನದಿಯ ಸೃಷ್ಟಿಯಾಗಿದೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಅಂದರೆ ನೈಲ್ ನದಿ ಇದ್ದಿಲ್ಲ ಅಂತಂದರೆ ಅಂಥ ಒಂದು ಫಲವತ್ತಾದ ಮಣ್ಣು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮಾತು ಆ ಒಂದು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಮಕ್ಕಳೇ. ಇಟ್ ವಾಸ್ ಬ್ರಾಟ್ ಡೌನ್, ಇಟ್ ವಾಸ್ ಮೀನ್ಸ್ ಇಟ್ ರೆಫರ್ಡ್ ಹಿಯರ್ ಆ್ಯಸ್ ಸಾಯಿಲ್, ದಟ್ ಫರ್ಟೈಲ್ ಸಾಯಿಲ್. ಇಟ್ ವಾಸ್ ಬ್ರಾಟ್ ಡೌನ್ ಆ್ಯಸ್ ದ ಫೈನೆಸ್ಟ್ ಸಿಲ್ಟ್, ಅಂದರೆ ಫಲವತ್ತಾದ ಮಣ್ಣು ಯಾವ ರೀತಿ ಅಂತಾರೆ ಕೊಚ್ಚಿಕೊಂಡು ಬಂತು. ಯಾವುದರಿಂದ ಅಂತಂದರೆ ಇನ್ ಇಟ್ಸ್ ಫ್ಲಡ್ ವಾಟರ್, ಅಂದರೆ ಆ ಒಂದು ನೀರಿನ ಹರಿವಿಂದ, ಅಂದರೆ ನೈಲ್ ನದಿಯ ನೀರಿನ ಹರಿವಿಕೆ ಒಂದು ಪ್ರಕ್ರಿಯೆಯಲ್ಲಿ ಏನಪ್ಪ ಅಂದರೆ ಅತ್ಯದ್ಭುತ ಒಂದು ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಬಂದು ಈ ಒಂದು ಪ್ರದೇಶಕ್ಕೆ ತಂದು ಇರುವಂಥ ಒಂದು ಪ್ರಕ್ರಿಯೆಯಲ್ಲಿ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಫ್ರಮ್ ದ ಹೈಲ್ಯಾಂಡ್ಸ್ ಆಫ್ ಅಬಿಸಿನಿಯಾ ಆ್ಯಂಡ್ ಫ್ರಮ್ ದ ರಿಮೋಟ್ ಸೆಂಟ್ರಲ್ ಆಫ್ರಿಕಾ, ಅಂದರೆ ಹೈಲ್ಯಾಂಡ್ಸ್ ಅಂದರೆ ತುಂಬ ಎತ್ತರವಾದಂಥ ಪ್ರದೇಶ, ಅಬಿಸಿನಿಯಾ ಒಂದು ಎತ್ತರವಾದ ಪ್ರದೇಶದಿಂದ ಹರಿದುಕೊಂಡು ಬಂದು ಆ ಒಂದು ರಿಮೋಟ್ ಸೆಂಟ್ರಲ್ ಅಂತಂದರೆ ಆ ಒಂದು ಕೇಂದ್ರೀಕೃತವಾದಂಥ ಪ್ರದೇಶದಿಂದ, ಆಫ್ರಿಕಾದಲ್ಲಿ ಒಂದು ಕೇಂದ್ರೀಕೃತವಾದ ಪ್ರದೇಶದಿಂದ ಹರಿದುಕೊಂಡು ಬಂದಂಥ ಒಂದು ಪ್ರಕ್ರಿಯೆಯಲ್ಲಿ ಆ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಬಂದು ಈ ಒಂದು ಭೂಮಿಗೆ, ಕೃಷಿಗೆ ಯೋಗ್ಯವಾದಂಥ ಭೂಮಿಗೆ ಒಂದು ಮಣ್ಣನ್ನು ಒದಗಿಸುವಂಥ ಪ್ರಕ್ರಿಯೆಯಲ್ಲಿ ಆಗಿದೆ ಅಂತೇಳಿ ಹೇಳ್ತಾರೆ. ಆ್ಯಂಡ್ ಲೇಟ್ ಡೌನ್ ಥ್ರೂ ದ ಏಜಸ್ ದ ಟ್ರಾಫ್ ಥ್ರೂ ವಿಚ್ ದ ನೈಲ್ ಫ್ಲೋಸ್ ಇನ್ ಟು ದ ಸಿ, ಅಂದರೆ ಅನೇಕ ದಶಕಗಳಿಂದ ಏನಪ್ಪ ಅಂತ ಹರಿದುಕೊಂಡು ಬರುವಂಥ ಒಂದು ಪ್ರಕ್ರಿಯೆಯಲ್ಲಿ ತುಂಬ ಒಂದು ತೊಟ್ಟೆ, ಟ್ರಾಫ್ ಅಂದರೆ ದ ಕಂಟೈನರ್ ಮುಖಾಂತರ ದೊಡ್ಡ ಪ್ರಮಾಣದಾಗ ಏನಪ್ಪ ಅಂದರೆ ಫಲವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು ತಂದು ಆ ಒಂದು ಈ ಪ್ರದೇಶಕ್ಕೆ ತಂದು ಬಿಡುವಂಥ ಒಂದು ಪ್ರಕ್ರಿಯೆ ನಡೀತಾನೆ ಇದೆ. ಮತ್ತು ಅದೇ ರೀತಿಯಾಗಿ ಆ ನೈಲ್ ನದಿ ಏನಪ್ಪ ಅಂದರೆ ಸಮುದ್ರಕ್ಕೆ ಸೇರುವಂಥ ಪ್ರಕ್ರಿಯೆ ಆಗ್ತಾನೇ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಜಿಪ್ಟ್ ಇನ್ ಫ್ಯಾಕ್ಟ್ ಇಟ್ ವಾಸ್ ಮೇಡ್ ಬೈ ಇಟ್ಸ್ ರಿವರ್, ಅಂದರೆ ಈಜಿಪ್ಟ್ ಏನಪ್ಪ ಅಂದರೆ ಸೃಷ್ಟಿ ಆಗಿದೆ ಈ ನೈಲ್ ನದಿಯಿಂದ ಅಂತೇಳಿ ಹೇಳುವಂಥ ಮಾತಾಗ್ತದೆ. 100% ಇದು ಸತ್ಯ ಕೂಡ. ಯಾಕಂತಂದರೆ ಇಟ್ಸ್ ಆನ್ಷಿಯಂಟ್ ಸಿವಿಲೈಸೇಷನ್ಸ್ ವಾಸ್ ಕ್ರಿಯೇಟೆಡ್ ಆ್ಯಂಡ್ ಈಸ್ ಸಸ್ಟೈನ್ಡ್ ಬೈ ದ ಲೈಫ್ ಗಿವಿಂಗ್ ವಾಟರ್ಸ್, ಅಂದರೆ ಇಟ್ಸ್ ಆನ್ಷಿಯಂಟ್ ಸಿವಿಲೈಸೇಷನ್ ಅಂದರೆ ಪ್ರಾಚೀನ ನಾಗರಿಕತೆ ಯಾವ ರೀತಿ ಹುಟ್ಟುಕೊಂಡಿದೆ. ಈಜಿಪ್ಟ್ ನಾಗರಿಕತೆ ಅಂತ ನೀವು ಕೇಳಿರ್ಬೋದು ಮಕ್ಕಳೇ, ಇತಿಹಾಸದಲ್ಲಿ ಈಜಿಪ್ಟ್ ನಾಗರಿಕತೆ, ಸಿಂಧು ನದಿ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಇವೆಲ್ಲ ನೀವು ಕೇಳಿರ್ಬೋದು. ಯಾಕಂದರೆ ಅವೆಲ್ಲ ನಾಗರಿಕತೆ ಹುಟ್ಟುಕೊಂಡಿದ್ದು ನದಿಯ ಪಕ್ಕದಲ್ಲಿ. ಯಾಕಂದರೆ ನದಿಯ ಪಕ್ಕದಲ್ಲಿರುವಂಥ ಒಂದು ಫಲವತ್ತಾದ ಮಣ್ಣಿನಿಂದ ಆ ಒಂದು ಕೃಷಿ ಸಾಗುವಳಿ ಮಾಡಿಕೊಂಡು ಮತ್ತು ತಮ್ಮ ಜೀವನವನ್ನು ಸಾಗಿಸುವಂಥ ಒಂದು ಪದ್ಧತಿ ಒಂದು ಪ್ರಾಚೀನ ಕಾಲದಲ್ಲಿ ಹುಟ್ಟುಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಸಿ ವಿ ರಾಮನ್ ಹೇಳ್ತಾ ಇದ್ದಾರೆ, ಆನ್ಷಿಯಂಟ್ ಸಿವಿಲೈಸೇಷನ್ಸ್ ವಾಸ್ ಕ್ರಿಯೇಟೆಡ್, ಅಂದರೆ ಈಜಿಪ್ಟ್ ಸಿವಿಲೈಸೇಷನ್ಸ್ ವಾಸ್ ಕ್ರಿಯೇಟೆಡ್ ಆ್ಯಂಡ್ ಸಸ್ಟೈನ್ ಅಂದರೆ ಬದುಕುಳಿಯುವಂಥದ್ದು, ಸೃಷ್ಟಿಯಾಗಿದ್ದು ಮತ್ತು ಅದು ತಮ್ಮ ಜೀವನವನ್ನು ನಡೆಸಿದ್ದು ಯಾವುದರಿಂದ ಅಂತಾರೆ ಅದು ಲೈಫ್ ಗಿವಿಂಗ್ ವಾಟರ್ಸ್, ಅಂದರೆ ಜೀವ ಕೊಡುವಂಥ ಒಂದು ಅಮೃತ ಯಾವುದು ಅಂತಾರೆ ಅದು ನೀರು ಅಂತೇಳಿ ಹೇಳ್ತಾ ಇದ್ದಾರೆ. ವಿಚ್ ಕೇಮ್ ಡೌನ್ ಇಯರ್ ಆಫ್ಟರ್ ಇಯರ್ ವಿತ್ ಅನ್ಫೇಲಿಂಗ್ ರೆಗ್ಯುಲಾರಿಟಿ, ಅಂದರೆ ಯಾವುದೇ ರೀತಿ ಕಮ್ಮಿ ಇಲ್ಲದೆ ಯಾವ ರೀತಿಯಿಂದ ಪ್ರತಿ ವರ್ಷ ಆ ಒಂದು ನದಿ ನೀರನ್ನು ಕೊಡ್ತಾನೆ ಇದೆ ಅಂತೇಳಿ ಹೇಳುವಂಥ ಮಾತು ಹೇಳ್ತಾ ಇದ್ದಾರೆ. ಕಮಿಂಗ್ ಟು ದ 4th ಪ್ಯಾರಾಗ್ರಾಫ್. ಐ ಗಿವ್ ದಿಸ್ ಎಕ್ಸಾಂಪಲ್ ಆ್ಯಂಡ್ ಕುಡ್ ಗಿವ್ many others to emphasize that this common substance which we take for granted in our everyday life is the most potent and the most wonderful thing on the face of our earth. So in the 4th paragraph, C V Raman says that he can give and he could give many more examples in order to give importance that this common substance, ಅಂದರೆ ತುಂಬ ಸುಲಭವಾಗಿ ಸಿಗುವಂಥ ಒಂದು ಕಾಮನ್ ಸಬ್ಸ್ಟೆನ್ಸ್ ನೀರು ಯಾವ ರೀತಿ ಅಂತಂದರೆ ವಿ ಟೇಕ್ ಫಾರ್ ಗ್ರಾಂಟೆಡ್, ಅಂದರೆ ನಾವು ದಿನನಿತ್ಯ ಜೀವನದಲ್ಲಿ ಬಳಸುವಂಥ ನೀರು ಎಷ್ಟು ಅದ್ಭುತವಾದ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು, ಮೋಸ್ಟ್ ಪೊಟೆಂಟ್ ಅಂದರೆ ವೆರಿ ಪವರ್ಫುಲ್ ಆ್ಯಂಡ್ ದ ಮೋಸ್ಟ್ ವಂಡರ್ಫುಲ್, ಅಂದರೆ ತುಂಬ ಅದ್ಭುತವಾದಂಥ ಒಂದು ಲವಣಾಂಶ, ಅಂದರೆ ಧ್ರುವ ಪದಾರ್ಥ ಆಗಿದೆ, ನಮ್ಮ ಒಂದು ಭೂಮಿ ಮೇಲೆ ಸಿಗುವಂಥ ಧ್ರುವ ಪದಾರ್ಥ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂತಂದರೆ ದ್ಯಾಟ್ ಹೋಲ್ ವಾಟರ್
ಶೇಪ್ ದ ಕೋರ್ಸ್ ಆಫ್ ದ ಹ್ಯೂಮನ್ ಲೈಫ್, ಅಂದರೆ ಮಾನವನ ಒಂದು ಸೃಷ್ಟಿಗೆ ಒಂದು ಕಾರಣ ಆಗಿರೋದೇ ಆ ನೀರು ಅಂತೇಳಿ ಹೇಳ್ತಾ ಇದ್ದಾರೆ. ಇಟ್ ಹ್ಯಾಸ್ ಪ್ಲೇಡ್ ಅ ರೋಲ್ ಆಫ್ ವ್ಯಾಸ್ಟ್ ಸಿಗ್ನಿಫಿಕೆನ್ಸ್ ಇನ್ ಶೇಪಿಂಗ್ ದ ಕೋರ್ಸ್ ಆಫ್ ದ ಅರ್ತ್ ಹಿಸ್ಟ್ರಿ. ಅಂದರೆ ಇಟ್ ಹ್ಯಾಸ್ ಪ್ಲೇಡ್ ಅ ರೋಲ್ ಆಫ್ ವ್ಯಾಸ್ಟ್ ಸಿಗ್ನಿಫಿಕೆನ್ಸ್ ಅಂದರೆ ತುಂಬ ದೊಡ್ಡದ, ವ್ಯಾಸ್ಟ್ ಅಂದರೆ ತುಂಬ ದೊಡ್ಡದ ಮಹತ್ವವಾದಂಥ ಒಂದು ಪಾತ್ರವನ್ನು ವಹಿಸಿದೆ. ಯಾವುದು? ಆ ನೀರು. ಯಾವುದರಲ್ಲಿ ಅಂತಂದರೆ ಆ ಒಂದು ಭೂಮಿಯ ಇತಿಹಾಸ ಮತ್ತು ರಚನೆಯ ಒಂದು ಆಕೃತಿಯ ನಿರ್ಮಾಣದಲ್ಲಿ ಭೂಮಿ ಮೇಲೆ ಆ ನೀರು ತುಂಬ ಮಹತ್ವದ ಪಾತ್ರವನ್ನು ವಹಿಸಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಕಂಟಿನ್ಯೂಸ್ ಟು ಪ್ಲೇ ದ ಲೀಡಿಂಗ್ ರೋಲ್, ಅಂದರೆ ಅದೇ ರೀತಿಯಾಗಿ ಒಂದು ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾನೇ ಇದೆ. ಯಾವುದರಲ್ಲಿ ಅಂತಾರೆ? ದ ರೋಲ್ ಆಫ್ ಡ್ರಾಮಾ ಆಫ್ ಲೈಫ್, ಅಂದರೆ ಜನರ ನಾಟಕೀಯ ಜೀವನ ಏನಿದೆ ಅಲ್ಲ, ಆ ಜೀವನದಲ್ಲಿ ಏನಪ್ಪ ತುಂಬ ಅದ್ಭುತವಾದ ಅಂದರೆ ಒಂದು ಪಾತ್ರವನ್ನು ವಹಿಸ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆನ್ ದ ಸರ್ಫೇಸ್ ಆಫ್ ಅವರ್ ಅರ್ತ್, ಅಂದರೆ ಭೂಮಿ ಮೇಲೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ನಾವು ಲೆಟ್ ಅಸ್ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ದೇರ್ ಈಸ್ ನಥಿಂಗ್ ವಿಚ್ ಆ್ಯಡ್ಸ್ ಸೋ ಮಚ್ ಬ್ಯೂಟಿ ಟು ದ ಕಂಟ್ರಿ ಸೈಡ್. ಅಂದರೆ ಕಂಟ್ರಿ ಸೈಡ್ ಅಂತಂದರೆ ಇಲ್ಲಿ ವಿಲೇಜ್ ಸೈಡ್ ಅಂತೇಳಿ ಕರೀತಾರೆ ಮಕ್ಕಳೇ. ಅಂದರೆ ಅವರು ತಮ್ಮ ಅನುಭವನ ಹಂಚ್ಕೊಳ್ತಾ ಇದ್ದಾರೆ. ಹಳ್ಳಿಗಾಡಿಗೆ ಹೋಗೋದಂಥ ಒಂದು ಸಮಯದಲ್ಲಿ ಯಾವ ರೀತಿ ನಮಗೆ ಅನುಭವ ಆಗುತ್ತೆ ಅಂತ ಒಂದು ಅನುಭವನ. ಆ್ಯಸ್ ವಾಟರ್ ಬಿ ಇಟ್ ಜಸ್ಟ್ ಎ ಲಿಟಲ್ ಸ್ಟ್ರೀಮ್ ಟ್ರಿಕ್ಲಿಂಗ್ ಓವರ್ ದ ರಾಕ್ಸ್, ಅಂದರೆ ಬಂಡೆಗಳಿಂದ ಮೇಲಿಂದ ಬೀಳುವಂಥ ಒಂದು ನೀರು ಇರ್ಬೋದು, ವಾಟರ್ ಫಾಲ್ಸ್ ಇರ್ಬೋದು, ನೀರು ಹರಿಯುವಂಥ ಒಂದು ಪ್ರಕ್ರಿಯೆ ಇರ್ಬೋದು, ಅಥವಾ ಲಿಟಲ್ ಪೌಂಡ್ ಬೈ ದ ವೇ ಸೈಡ್, ಅಂದರೆ ಆ ಒಂದು ದಾರಿ ಪಕ್ಕದಲ್ಲಿ ಇರುವಂಥ ಒಂದು ಲಿಟಲ್ ಪೌಂಡ್ ಅಂದರೆ ದ ಸ್ಟೋರೇಜ್ ಆಫ್ ವಾಟರ್, ಅಂದರೆ ನೀರಿನ ಹೊಂಡಗಳು ಇರಬಹುದು. ಅಲ್ಲಿ ವೇರ್ ದ ಕ್ಯಾಟಲ್ ಕ್ವೆಂಚ್ ದೇರ್ ಥರ್ಸ್ಟ್, ವೇರ್ ದ ಕ್ಯಾಟಲ್ ಅಂದರೆ ಆ ಪ್ರಾಣಿ ಪಕ್ಷಿಗಳು, ದನ ಕರುಗಳು, ಕ್ವೆಂಚ್ ದೇರ್ ಥರ್ಸ್ಟ್ ಅಂತಂದರೆ ಸ್ಯಾಟಿಸ್ಫೈ ದೇರ್ ಥರ್ಸ್ಟ್, ಅಂದರೆ ತಮ್ಮ ಬಾಯಾರಿಕೆ ದಾಹವನ್ನು ತೀರಿಸುವಂಥ ಒಂದು ಪ್ರಕ್ರಿಯೆ. ಯಾವ ರೀತಿ ದನ ಕರುಗಳು ಏನಪ್ಪ ಅಂದರೆ ಸುತ್ತಮುತ್ತ ನಿಂತುಕೊಂಡು, ನೀರಿನ ಹೊಂಡದಲ್ಲಿ ಸುತ್ತಮುತ್ತ ನಿಂತುಕೊಂಡು ಆ ಒಂದು ನೀರನ್ನು ಕುಡಿಯುವ ಒಂದು ದೃಶ್ಯವು ನಮಗೆ ಯಾವ ರೀತಿ ಅದ್ಭುತವಾದಂಥ ದರ್ಶನವನ್ನು ಕೊಡುತ್ತೆ ಅಂತ ಒಂದು ಅದ್ಭುತ ದರ್ಶನ ಯಾವುದೋ ಬೇರೆ ಕಡೆ ನಮಗೆ ಸಿಗೋದಿಲ್ಲ ಅನ್ನೋ ಒಂದು ಮಾತನ್ನು ಸಿ ವಿ ರಾಮನ್ ಅವರು ಹೇಳ್ತಾ ಇದ್ದಾರೆ ಮಕ್ಕಳೇ. ದ ರೇನ್ ಫೆಡ್ ಟ್ಯಾಂಕ್ಸ್ ದಟ್ ಆರ್ ಸೋ ಕಾಮನ್ ಇನ್ ಸೌತ್ ಇಂಡಿಯಾ ಅಲಾಸ್ ಆಫ್ಟನ್ ಸೋ ಸ್ಯಾಡ್ಲಿ ನೆಗ್ಲೆಕ್ಟೆಡ್ ಇನ್ ದೇರ್ ಮೇಂಟೆನೆನ್ಸ್ ಆರ್ ಅ ಚೀರಿಂಗ್ ಸೈಟ್ ವ್ಯಾನ್ ದೇ ಆರ್ ಫುಲ್. ದ ರೇನ್ ಫೆಡ್ ಟ್ಯಾಂಕ್ಸ್ ಅಂದರೆ ಮಳೆ ಆಶ್ರಿತ ತೊಟ್ಟಿಗಳು, ಮಳೆ ಆಶ್ರಿತ ತೊಟ್ಟಿಗಳು, ರೇನ್ ಫೆಡ್ ಟ್ಯಾಂಕ್ಸ್ ಅಂತೇಳಿ ಕರೀತಾರೆ ಮಕ್ಕಳೇ. ಸೊ ಸಿ ವಿ ರಾಮನ್ ಹೇಳ್ತಾ ಇದ್ದಾರೆ, ಅಂಥ ದಕ್ಷಿಣ ಭಾರತದಲ್ಲಿ ತುಂಬ ಕಾಮನ್ ಆಗಿರುವಂಥದ್ದು, ಸಾಮಾನ್ಯವಾಗಿ ಕಾಣಸಿಗುವಂಥದ್ದು ಈ ರೇನ್ ಫೆಡ್ ಟ್ಯಾಂಕ್ಸ್, ಅಂದರೆ ಮಳೆ ಆಶ್ರಿತ ತೊಟ್ಟಿಗಳು, ಅಂದರೆ ಮಾನವ ನಿರ್ಮಿತ ಮಳೆ ಆಶ್ರಿತ ತೊಟ್ಟಿಗಳು. ಯಾಕಂದರೆ ಮಳೆಯಿಂದ ಬಂದಂಥ ನೀರನ್ನು ಶೇಖರಿಸಿಕೊಂಡು ಆ ಮಳೆ ಬರಲಾರದ ಟೈಮ್ನಲ್ಲಿ ಯಾವ ರೀತಿ ಅಂತಾರೆ ಕೃಷಿಗೆ ಬಳಸುವಂಥ ಒಂದು ಪ್ರಕ್ರಿಯೆಗೆ ಆ ರೇನ್ ಫೆಡ್ ಟ್ಯಾಂಕ್ಸ್ ಅಂತೇಳಿ ಕರೀತಾರೆ ಮಕ್ಕಳೇ. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಅಲಾಸ್ ಅಂದರೆ ಅಯ್ಯೋ ತುಂಬ ಏನಪ್ಪ ಅಂದರೆ ಆಫ್ಟನ್ ಅವಾಗ ಏನಪ್ಪ ಅಂತಾರೆ ತುಂಬ ಸ್ಯಾಡ್ಲಿ ನೆಗ್ಲೆಕ್ಟ್, ಅಂದರೆ ಆ ಒಂದು ಮಳೆ ಆಶ್ರಿತ ತೊಟ್ಟಿಗಳು ತುಂಬ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ರೈತರು, ಅದಕ್ಕೆ ತುಂಬ ಒಂದು ಸರಿಯಾಗಿ ಕೇರ್ ಮಾಡ್ತಾ ಇಲ್ಲ, ಅದಕ್ಕಾಗಿ ಏನಪ್ಪ ಅಂದರೆ ಅವು ಏನಪ್ಪ ಅಂತ ನಶಿಸಿ ಹೋಗ್ತಾ ಇವೆ ಅಂತೇಳಿ ಹೇಳುವಂಥ ಮಾತು ಹೇಳ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ದೇ ಆರ್ ಹಿ ಈಸ್ ಟೆಲ್ಲಿಂಗ್ ದ್ಯಾಟ್ ದೇ ಆರ್ ಚೀರಿಂಗ್ ಸೈಟ್ ವೆನ್ ದೇ ಆರ್ ಫುಲ್, ಅಂದರೆ ಶಿವರಾಮನ ಹೇಳ್ತಾ ಇದ್ದಾರೆ ಯಾವಾಗ ಅವು ಮಳೆ ಆಶ್ರಿತ ತೊಟ್ಟಿಗಳು ನೀರಿಂದ ತುಂಬಿ ತುಳುಕುತ್ತಾ ಇರುತ್ತೋ ಅಂಥ ಟೈಮ್ನಲ್ಲಿ ಒಂದು ನಮಗೆ ಅದ್ಭುತವಾದಂಥ ದರ್ಶನ ಕೊಡುತ್ತೆ. ಚೀರಿಂಗ್ ಸೈಟ್ ಅಂದರೆ ಕಣ್ಣಿಗೆ ಒಂದು ಮನಮೋಹಕ ದೃಶ್ಯವನ್ನು ಕೊಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಆಗಿರುತ್ತದೆ ಅಂತೇಳಿ ಹೇಳ್ತಾರೆ. ದೇ ಆರ್ ಅಫ್ ಕೋರ್ಸ್ ಶಾಲೋ ಬಟ್ ದಿಸ್ ಈಸ್ ಲೆಸ್ ಎವಿಡೆಂಟ್ ಸಿನ್ಸ್ ದ ವಾಟರ್ ಈಸ್ ಸಿಲ್ಕ್ ಲೇಡನ್ ಆ್ಯಂಡ್ ಥ್ರೋಸ್ ದ ಲೈಟ್ಸ್ ಬ್ಯಾಕ್ ಅಂತಂದರೆ ದೇ ಆರ್ ಅಫ್ ಕೋರ್ಸ್ ಶಾಲೋ ಅಂತಂದರೆ ಏನೋ ವೈಡ್ ಅಂದರೆ ತುಂಬ ಅಗಲವಾಗಿರುತ್ತದೆ ಅಂತ ಒಂದು ರೇನ್ ಫೆಡ್ ಟ್ಯಾಂಕ್ಸ್ ತುಂಬ ಅಗಲವಾಗಿರುತ್ತವೆ. ಆ್ಯಂಡ್ ದಿಸ್ ಇಸ್ ಲೆಸ್ ಎವಿಡೆಂಟ್ ಸಿನ್ಸ್ ದ ವಾಟರ್ ಈಸ್ ಸಿಲ್ಕ್ ಲೇಡನ್, ಅಂದರೆ ಅಲ್ಲಿ ನಮಗೆ ತುಂಬ ಒಂದು ಯಾವ ಕಾರಣಾಂತರಗಳಿಂದ ನಮಗೆ ಒಂದು ಅದರ ಒಂದು ರೇನ್ ಫೆಡ್ ಟ್ಯಾಂಕ್ಸ್ನ ಬಾಟಮ್ ನಮಗೆ ಸುಲಭವಾಗಿ ಕಾಣಸಿಗೋದಿಲ್ಲ. ಯಾಕಂತಂದರೆ ದಟ್ ಈಸ್ ಬಿಕಾಸ್ ಆಫ್ ದ ಸಿಲ್ಕ್ ಲೇಡನ್, ವಾಟರ್ ಈಸ್ ಸಿಲ್ಕ್ ಲೇಡನ್, ಅಂದರೆ ನೀರಿನ ಪ್ರಕ್ರಿಯೆಯಲ್ಲಿ ಒಂದು ಸಿಲ್ಕ್ ಲೇಡನ್ ಅಂದರೆ ಸಿಲ್ಟ್ ಅಂದರೆ ಸಾಯಿಲ್, ಆ ಫಲವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು ಹೋಗೋದ್ರ ಮುಖಾಂತರ ಆ ಒಂದು ಅಡಿಪಾಯದಲ್ಲಿ ಅಂದರೆ ಬಾಟಮ್ನಲ್ಲಿ ಏನಪ್ಪ ಅಂದರೆ ಆ ಒಂದು ಫಲವತ್ತಾದ ಮಣ್ಣು ತಳಪಾಯದಲ್ಲಿ ಕುಂತಿರುವುದರಿಂದ ಅದು ಏನಾಗುತ್ತೆ ಅಂತಂದರೆ ನಮಗೆ ಬಾಟಮ್ ನಮಗೆ ಸುಲಭವಾಗಿ ಕಾಣಸಿಗುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಥ್ರೋ ದ ಲೈಟ್ಸ್ ಬ್ಯಾಕ್ ಅಂದರೆ ಮತ್ತೆ ಪ್ರತಿಫಲನ ಬೀರುವುದರಿಂದ, ಬೆಳಕಿನ ಪ್ರತಿಫಲನದಿಂದ ನಮಗೆ ಬಾಟಮ್ ಕಾಣೋದಿಲ್ಲ. ದ ಬಾಟಮ್ ಡಸ್ ನಾಟ್ ದೇರ್ ಫಾರ್ ಶೋ ಅಪ್, ನಮಗೆ ಆ ಒಂದು ರೇನ್ ಫೆಡ್ ಟ್ಯಾಂಕ್ನ ಬಾಟಮ್ ನಮಗೆ ಸುಲಭವಾಗಿ ಕಾಣಸಿಗುವುದಿಲ್ಲ ಅಂತೇಳಿ ಹೇಳ್ತಾರೆ. ದೀಸ್ ಟ್ಯಾಂಕ್ಸ್ ಪ್ಲೇ ಅ ವೈಟಲ್ ರೋಲ್ ಇನ್ ಸೌತ್ ಇಂಡಿಯನ್ ಅಗ್ರಿಕಲ್ಚರ್. ವೈಟಲ್ ಅಂತಂದರೆ ವೆರಿ ಇಂಪಾರ್ಟೆಂಟ್ ರೋಲ್. ಇಂಥ ಒಂದು ಮಳೆ ಆಶ್ರಿತ ತೊಟ್ಟಿಗಳು ನಮಗೆ ತುಂಬ ಒಂದು ಅದ್ಭುತವಾದಂಥ ಮತ್ತು ತುಂಬ ಮಹತ್ವವಾದ ಪಾತ್ರವನ್ನು ದಕ್ಷಿಣ ಭಾರತದ ಒಂದು ವ್ಯವಸಾಯದಲ್ಲಿ ಅಥವಾ ಕೃಷಿಯಲ್ಲಿ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸಮ್ ಆಫ್ ದೀಸ್ ಟ್ಯಾಂಕ್ಸ್ ಆರ್ ಸರ್ಪ್ರೈಸಿಂಗ್ಲಿ ಲಾರ್ಜ್ ಆ್ಯಂಡ್ ಇಟ್ ಈಸ್ ಅ ಬ್ಯೂಟಿಫುಲ್ ಸೈಟ್ ಟು ಸಿ ದ ಸನ್ ರೈಸ್ ಆರ್ ಸನ್ಸೆಟ್ ಓವರ್ ಒನ್ ಆಫ್ ದೆಮ್. ಅಂದರೆ ಕೆಲವೊಂದು ಟೈಮ್ ಹೇಳ್ತಾರೆ ಸಿ ವಿ ರಾಮನ್ ಇಂಥ ಒಂದು ಮಳೆ ಆಶ್ರಿತ ತೊಟ್ಟಿಗಳು ಕೆಲವೊಂದು ಟೈಮ್ನಾಗಂತೂ ತುಂಬ ದೊಡ್ಡದಾಗಿರುತ್ತದೆ. ಅಂಥ ತುಂಬ ದೊಡ್ಡದಾಗಿರುವಂಥ ಒಂದು ಮಳೆ ಆಶ್ರಿತ ತೊಟ್ಟಿಗಳು ಅಥವಾ ರೇನ್ ಫೆಡ್ ಟ್ಯಾಂಕ್ಸ್ ಯಾವ ರೀತಿ ಆಗಿರುತ್ತೆ ಅಂದರೆ ಅವು ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಸೈಟ್ ಸೀಯಿಂಗ್ ಆಗಿರುತ್ತದೆ. ಯಾವ ರೀತಿ ಸೈಟ್ ಸೀಯಿಂಗ್ ಆಗಿರುತ್ತೆ ಅಂತಂದರೆ ಕೆಲವೊಂದು ಟೈಮ್ನಾಗ ನಾವು ಅಲ್ಲಿ ಸನ್ಸೆಟ್ ಅಥವಾ ಸನ್ರೈಸ್ ಕೂಡ ನಾವು ಕಾಣಸಿಗ್ಬೋದು ಅಥವಾ ನೋಡ್ಬೋದು ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ವಾಟರ್ ಇನ್ ಲ್ಯಾಂಡ್ಸ್ಕೇಪ್ ಮೇ ಬಿ ಕಂಪೇರ್ಡ್ ಟು ದ ಐಸ್ ಇನ್ ಹ್ಯೂಮನ್ ಫೇಸ್. ಅಂದರೆ ವಾಟರ್ ಇನ್ ಲ್ಯಾಂಡ್ಸ್ಕೇಪ್ ಅಂದರೆ ಲ್ಯಾಂಡ್ಸ್ಕೇಪ್ನಲ್ಲಿರುವಂಥ ಒಂದು ಆಕೃತಿಯಲ್ಲಿರುವಂಥ ಒಂದು ರೇನ್ ಫೆಡ್ ಟ್ಯಾಂಕ್ನಿಂದ ರೇನ್ ಫೆಡ್ ಟ್ಯಾಂಕ್ನಲ್ಲಿರುವಂಥ ನೀರನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಅಂತಂದರೆ
ಟು ದ ಐಸ್ ಇನ್ ಹ್ಯೂಮನ್ ಫೇಸ್, ಅಂದರೆ ಮಾನವನಲ್ಲಿನ ಮುಖದಲ್ಲಿರುವಂಥ ಒಂದು ಕಣ್ಣುಗಳಿಗೆ ಹೋಲಿಸ್ತಾ ಇದ್ದಾರೆ. ಯಾವುದಕ್ಕೆ ಅಂತಂದರೆ ರೇನ್ಫೆನ್ ಟ್ಯಾಕ್ಸ್ನಲ್ಲಿರುವ ವಾಟರ್ಗೆ. ವಾಟರ್ ಅಂತ ಇನ್ ಲ್ಯಾಂಡ್ಸ್ಕೇಪ್ ಮೇ ಬಿ ಕಂಪೇರ್ ಟು ದ ಹ್ಯೂಮನ್ ಐಸ್ ಅಂತೇಳಿ ಗೊತ್ತಾಗುತ್ತೆ ಮಕ್ಕಳೇ. ಯಾಕಂದರೆ ಯಾವ ರೀತಿ ಮನುಷ್ಯನಿಗೆ ಕಣ್ಣುಗಳು ಯಾವ ರೀತಿ ಸುಂದರತೆಯನ್ನು ತಂದು ಕೊಡುತ್ತೋ ಅದೇ ರೀತಿಯಾಗಿ ಆ ಭೂಮಿಗೆ, ಆ ಕೃಷಿಗೆ ಯೋಗ್ಯ ಇರುವಂಥ ಭೂಮಿಗೆ ಏನಪ್ಪ ಅಂದರೆ ಆ ಒಂದು ಮಳೆ ಆಶ್ರಿತ ತೊಟ್ಟೆಗಳು ಅಂಥ ಒಂದು ಸುಂದರತೆಯನ್ನು ತಂದು ಕೊಡುತ್ತೆ ಅಂತೇಳಿ ಹೇಳುವಂಥ ಮಾತು ಸಿ ವಿ ರಾಮನ್ ಹೇಳ್ತಾ ಇದ್ದಾರೆ. It reflects the mood of the hour, being bright and gay when the sun shines, turning to dark and gloomy when the sky is overcast. ಅಂದರೆ ಆ ಮಳೆ ಆಶ್ರಿತ ತೊಟ್ಟಿಗಳು ಯಾವ ರೀತಿ ಅಂತಂದರೆ ತಮ್ಮ ಕಾಲಕ್ಕೆ ತಕ್ಕಂತೆ ಅಂದರೆ ಸಮಯಕ್ಕೆ ತಕ್ಕಂತೆ ಏನಪ್ಪ ನಮ್ಮ ಬಣ್ಣಗಳನ್ನು ಬದಲಾಯಿಸುವುದು ಆಗಿರುತ್ತೆ ಅಂತೇಳಿ ಹೇಳ್ತಿದ್ರೆ. ಕೆಲವೊಂದು ಟೈಮ್ನಾಗೆ ಸೂರ್ಯ ಪ್ರಕಾಶಮಾನವಾಗಿ ಬೀರುತ್ತಿರುವಾಗ ಅಂಥ ಟೈಮ್ನಾಗೆ ತುಂಬ ಬ್ರೈಟ್ ಅಂತಂದರೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ತುಂಬ ಹೊಳೆಯುತ್ತಿರುತ್ತೆ ಅಂತೇಳಿ, ನೀರು ತುಂಬ ಹೊಳೆಯುತ್ತಿರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಟರ್ನಿಂಗ್ ಟು ಡಾರ್ಕ್ ಅಂದರೆ ತುಂಬ ಡಾರ್ಕ್ ಆಗಿ ಕಾಣಿಸುತ್ತೆ ಅಂತಂದರೆ ತುಂಬ ಕಪ್ಪಾಗಿ ಕಡು ಕಪ್ಪಾಗಿ ಕಾಣುವಂಥ ಒಂದು ಪ್ರಕ್ರಿಯೆ ಯಾವಾಗ ಆಗಿರುತ್ತೆ ಅಂತಂದರೆ ವೆನ್ ದ ಸ್ಕೈ ಈಸ್ ಓವರ್ಕಾಸ್ಟ್ ಅಂತಂದರೆ ಕವರ್ಡ್ ಬೈ ಕ್ಲೌಡ್ಸ್, ಆಕಾಶ ಮೋಡಗಳಿಂದ ಕವಿದ ವಾತಾವರಣದಿಂದ ಅಲ್ಲಿ ಏನಪ್ಪ ಅಂದರೆ ಆ ಒಂದು ಕಪ್ಪಾಗಿರುವಂಥ ಕಲರ್ ಚೇಂಜ್ ಆಗಿರುತ್ತೆ ಆ ಒಂದು ರೇನ್ಫೆಲ್ ಟ್ಯಾಂಕ್ನ ನೀರಿನಿಂದ ಅಂತೇಳಿ ಗೊತ್ತಾಗುತ್ತೆ ಮಕ್ಕಳೇ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್. One of the most remarkable facts about water is its power to carry silt or finely divided soil in suspension. One of the most remarkable ಅಂದರೆ ಒಂದು ನೀರಿನಲ್ಲಿರುವಂಥ ಅತ್ಯಂತ ಮಹತ್ವವಾದಂಥ ಒಂದು ಸತ್ಯಾಂಶಗಳಲ್ಲಿ ಒಂದು ಏನಪ್ಪ ಅಂತಂದರೆ ಅದರ ಒಂದು ಪವರ್ ಟು ಕ್ಯಾರಿ ಸಿಲ್ಟ್ ಅಂದರೆ ಪವರ್ ಟು ಕ್ಯಾರಿ ಅಂತಂದರೆ ನೀರನ್ನು ಹೊತ್ತುಕೊಂಡು ಹೋಗಿರುವಂಥ ಒಂದು ಪ್ರಕ್ರಿಯೆ, ಫಲವತ್ತಾದ ಮಣ್ಣನ್ನು ಹೊತ್ತುಕೊಂಡು ಹೋಗಿರುವಂಥ ಪ್ರಕ್ರಿಯೆ. ದಿಸ್ ಈಸ್ ದಿ ಒರಿಜಿನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಕಲರ್ ಆಫ್ ದ ವಾಟರ್ ಇನ್ ರೇನ್ಫೆಲ್ ಟ್ಯಾಂಕ್ಸ್. ದಿಸ್ ಇಸ್ ದಿ ಒರಿಜಿನ್ ಅಂದರೆ ಇದೇ ಒಂದು ಮೂಲ ಕಾರಣ. ದಿಸ್ ಇಸ್ ದಿ ಒರಿಜಿನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಆ ಒಂದು ಗುಣಲಕ್ಷಣಗಳಲ್ಲಿ, ಅಂದರೆ ಬಣ್ಣಗಳನ್ನು ಬದಲಿಸುವಂಥ ಒಂದು ಗುಣಲಕ್ಷಣಗಳಲ್ಲಿ ಇದೇ ಒಂದು ಪ್ರಮುಖವಾದಂಥ ಕಾರಣ. ಏನಪ್ಪ ಅಂತಂದರೆ ದ ಪವರ್ ಟು ಕ್ಯಾರಿ ಸಿಲ್ಟ್ ಇನ್ ಇಟ್ ಸಸ್ಪೆನ್ಷನ್ ಅಂದರೆ ಒಂದು ನೀರಿನ ಹರಿಯುವ ಒಂದು ಪ್ರಕ್ರಿಯೆಯಲ್ಲಿ ಆ ಒಂದು ಫಲವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು ಬರುವಂಥ ಒಂದು ಪ್ರಕ್ರಿಯೆ ಏನದಲ್ಲ, ಆ ಒಂದು ಪ್ರಕ್ರಿಯೆ ಏನಪ್ಪ ಅಂದ್ರೆ ಒಂದು ರೇನ್ಫೆಲ್ ಟ್ಯಾಂಕ್ಸ್ನ ಬಣ್ಣಗಳನ್ನು ಬದಲಾಯಿಸುವ ಒಂದು ಕಾರಣ ಆಗಿರುತ್ತದೆ ಅಂತೇಳಿ ಹೇಳ್ತಿದ್ದಾರೆ. ದಿಸ್ ಕಲರ್ ವೆರೀಸ್ ವಿತ್ ದ ನೇಚರ್ ಆಫ್ ದ ಅರ್ತ್ ಇನ್ ದ ಕ್ಯಾಚ್ಮೆಂಟ್ ಏರಿಯಾ ಆ್ಯಂಡ್ is most vivid immediately after a fresh flowing rain. So this color varies with the nature of the earth. ಅಂದರೆ ಭೂಮಿ ಮೇಲೆ ಇರುವಂಥ ಒಂದು ದೃಷ್ಟಿ ಯಾವ ರೀತಿ ಏನಪ್ಪ ಅಂತಂದರೆ ಬದಲಾವಣೆ ಆಗ್ತಿರ್ತದೋ ಅದರ ಪ್ರಕಾರ ಏನಪ್ಪ ಅಂದ್ರೆ ಆ ಒಂದು ಮಳೆ ಆಶ್ರಿತ ತೊಟ್ಟೆಗಳಲ್ಲಿ ಕೂಡ ಕಲರ್ ಏನಪ್ಪ ಅಂದ್ರೆ ಬೇರೆ ಬೇರೆ ಕಲರ್ಗಳಿಂದ ಕೂಡಿರ್ತದೆ ಅಂತೇಳಿ ಹೇಳ್ತಾರೆ. ಯಾವ ರೀತಿ ಅಂತಂದರೆ ಆಫ್ ದ ಅರ್ತ್ ಇನ್ ದ ಕ್ಯಾಚ್ಮೆಂಟ್ ಏರಿಯಾ. ದ ಕ್ಯಾಚ್ಮೆಂಟ್ ಏರಿಯಾ ಮೀನ್ಸ್ ದ ಪರ್ಟಿಕ್ಯುಲರ್ ಏರಿಯಾ ವಿಚ್ ಕಲೆಕ್ಟ್ಸ್ ಮೋರ್ ರೇನ್ ವಾಟರ್ ಅಂದರೆ ಮಳೆ ನೀರನ್ನು ಶೇಖರಣೆ ಮಾಡುವಂಥ ಪ್ರದೇಶಕ್ಕೆ ಕ್ಯಾಚ್ಮೆಂಟ್ ಏರಿಯಾ ಅಂತ ಕರೀತಾರೆ. ಆ್ಯಂಡ್ ಈಸ್ ಮೋಸ್ಟ್ ವಿವಿಡ್ ಇಮಿಡಿಯೇಟ್ಲಿ ಆಫ್ಟರ್ ಅ ಫ್ರೆಶ್ ಫ್ಲೋವಿಂಗ್ ರೇನ್ ಅಂದರೆ ಅಂಥ ಒಂದು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮತ್ತೆ ಫ್ರೆಶ್ ಆಗಿ ನೀರುವಂಥ ಬಂದು ಸೇರ್ಕೊಂಡು ಅಂತಂದರೆ ಅಲ್ಲಿ ಒಂದು ಭಿನ್ನವಾದಂಥ ಒಂದು ಬಣ್ಣ ಅಥವಾ ಒಂದು ಆಕೃತಿ ಅಂತೇಳಿ ಅಲ್ಲಿ ಬಂದುಬಿಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಸ್ವಿಫ್ಟ್ಲಿ ಫ್ಲೋವಿಂಗ್ ವಾಟರ್ ಕ್ಯಾನ್ ಕ್ಯಾರಿ ಫೇರ್ಲಿ ಲಾರ್ಜ್ ಆ್ಯಂಡ್ ಹೆವಿ ಪಾರ್ಟಿಕಲ್ಸ್. ಸ್ವಿಫ್ಟ್ಲಿ ಅಂತಾರೆ ಇಮಿಡಿಯೇಟ್ಲಿ ತುಂಬ ತ್ವರಿತವಾಗಿ ಒಂದು ಹರಿಯುವಂಥ ಒಂದು ನೀರಿನ ಪ್ರಕ್ರಿಯೆ ಇದೆಯಲ್ಲ, ದಟ್ ಕ್ಯಾನ್ ಕ್ಯಾರಿ ಫೇರ್ಲಿ ಲಾರ್ಜ್ ಆ್ಯಂಡ್ ಹೆವಿ ಪಾರ್ಟಿಕಲ್ಸ್. ದ ಫೈನೆಸ್ಟ್ ಪಾರ್ಟಿಕಲ್ಸ್ ಹವೆವರ್ ರಿಮೈನ್ ಫ್ಲೋಟಿಂಗ್ within the liquid in spite of their greater density and are of course extremely small but their number is also great. So the finite particles ಅಂದರೆ ತುಂಬ ಫಲವತ್ತಾದ ಒಂದು ಮಣ್ಣಿನ ಒಂದು ಕಣಗಳು ಅಂತೇಳಿ ಕರೀತಾರೆ ಮಕ್ಕಳು. ಫೈನೈಟ್ ಪಾರ್ಟಿಕಲ್ ಅಂತ ತುಂಬ ಫಲವತ್ತಾದ ಮಣ್ಣಿನ ಕಣಗಳು. however ರಿಮೈನ್ ಫ್ಲೋಟಿಂಗ್ ವಿತಿನ್ ದ ಲಿಕ್ವಿಡ್ ಅಂದರೆ ಆ ನೀರಿನ ಹರಿಯುವ ನೀರಿನಲ್ಲಿ ರಿಮೈನ್ ಫ್ಲೋಟಿಂಗ್ ಅಂದರೆ ತೇಲುತ್ತಾ ಬರುತ್ತಿರ್ತದೆ ಅಂತ ಅಂದರೆ ಹರಿಯುವ ನೀರಿನಲ್ಲಿ ಏನಪ್ಪ ಅಂದ್ರೆ ತೇಲುವ ಒಂದು ಸ್ಥಿತಿಯಲ್ಲಿ ಏನಪ್ಪ ಅಂದ್ರೆ ಆ ಫಲವತ್ತಾದ ಮಣ್ಣು ತುಂಬ ದೊಡ್ಡ ಪ್ರಮಾಣದಲ್ಲಿ ಇನ್ಸ್ಪೈಟ್ ಆಫ್ ದೇರ್ ಗ್ರೇಟರ್ ಡೆನ್ಸಿಟಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಹರಿದುಕೊಂಡು ಬರುವಂಥ ಒಂದು ಪ್ರಕ್ರಿಯೆ ಆ ನೀರಲ್ಲೇ ಆಗಿರುತ್ತದೆ ಅಂತೇಳಿ ಹೇಳ್ತಾರೆ ಮಕ್ಕಳು. ಎಕ್ಸ್ಟ್ರೀಮ್ಲಿ ಸ್ಮಾಲ್ ಬಟ್ ದೇರ್ ನಂಬರ್ ಈಸ್ ಆಲ್ಸೋ ಗ್ರೇಟ್. ದ ಫ್ಲೋ ಆಫ್ ವಾಟರ್ ಹ್ಯಾಸ್ ಅನ್ಡೌಟೆಡ್ಲಿ ಪ್ಲೇಡ್ ಎ ಗ್ರೇಟ್ ಪಾರ್ಟ್ ಆ್ಯಂಡ್ ಅ ಬೆನಿಫಿಷೆಂಟ್ one of the geological processes by which the soil on the earth's surface has been formed from the rocks of its crust ಅಂತಂದರೆ ದ ಟಾಪ್ ಆಫ್ ದ ಹಿಲ್ ಅಂತೇಳಿ ಕೂಡ ಕರೀತಾರೆ ಮಕ್ಕಳೇ. ದ ಫ್ಲೋ ಆಫ್ ವಾಟರ್ ಹ್ಯಾಸ್ ಅನ್ಡೌಟೆಡ್ಲಿ ಅಂದರೆ ನೀರಿನ ಹರಿವು ಹ್ಯಾಸ್ ಅನ್ಡೌಟೆಡ್ಲಿ ಪ್ಲೇಡ್ ಅಂದರೆ ನಿಸ್ಸಂದೇಹವಾಗಿ ಅತ್ಯದ್ಭುತವಾದಂಥ ಪಾತ್ರವನ್ನು ವಹಿಸಿದೆ. ಗ್ರೇಟರ್ ಪಾರ್ಟ್ ಆ್ಯಂಡ್ ಬೆನಿಫಿಷೆಂಟ್ ಆನ್ ಇನ್ ಜಿಯಾಲಜಿಕಲ್ ಪ್ರೊಸೆಸ್ ಅಂತಂದರೆ the shaping the earth and composition of the earth process, the natural events of the earth by which the soil on the earth surface has been formed. by which ಅಂದರೆ ಆ ಒಂದು ನೀರಿನ ಹರಿವೆಯಿಂದ, by which ಅಂದರೆ the flow of water ನಿಂದಾಗಿ ಏನಪ್ಪ ಅಂದರೆ ಫಲವತ್ತಾದ ಮಣ್ಣು ಯಾವ ರೀತಿ ಅಂದರೆ ನೀರಿನ ಮೇಲೆ ಭೂಮಿ ಮೇಲೆ ಕೊಚ್ಚಿಕೊಂಡು ಬರುವುದರ ಮುಖಾಂತರ has been formed from the rocks ಆಫ್ ಇಟ್ಸ್ ಕ್ರಸ್ಟ್ ಅಂದರೆ ಬಂಡೆ ಕಲ್ಲುಗಳಿಂದ ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ದ ಟಾಪ್ ಆಫ್ ದ ಹಿಲ್ ಅಂದರೆ
ಆ ಒಂದು ದೊಡ್ಡವಾದಂಥ ಪರ್ವತಗಳ ಮೇಲಿನ ಮೇಲ್ಪದರ ಏನಪ್ಪ ಅಂದ್ರೆ ಅದರಿಂದ ಆ ಒಂದು ಕೊಚ್ಚಿಕೊಂಡು ಬರುವುದರ ಮುಖಾಂತರ ಟೈಲ್ ಸಾಯಿಲ್ ಹ್ಯಾಸ್ ಬಿನ್ ಫಾರ್ಮ್ಡ್, ಅಂದರೆ ತುಂಬ ಫಲವತ್ತಾದ ಮಣ್ಣನ್ನು ನಿರ್ಮಾಣ ಮಾಡಿರ್ತದೆ ಅಂತೇಳಿ ಗೊತ್ತಾಗುತ್ತೆ. The same agency, however, under appropriate conditions, can also play a destructive part and wash away the soil, which is the foundation of all agriculture. ಅದೇ ರೀತಿಯಾಗಿ ದ ಫ್ಲೋ ಆಫ್ ವಾಟರ್, ಆ ನೀರಿನ ಹರಿವು ಅದೇ ರೀತಿಯಾಗಿ ಕೆಲವೊಂದು ಟೈಮ್ನಲ್ಲಿ ಅಪ್ರೋಪ್ರಿಯೇಟ್ ಕಂಡೀಷನ್ಸ್, ಕೆಲವೊಂದು ಟೈಮ್ನಲ್ಲಿ ಏನಪ್ಪ ಅಂದ್ರೆ ಡಿಸ್ಟ್ರಕ್ಟಿವ್ ಪಾರ್ಟ್ ಅಂದರೆ ವಿನಾಶಕಾರಿ ಒಂದು ಪಾತ್ರವನ್ನು ಕೂಡ ವಹಿಸುತ್ತೆ ಅನ್ನೋ ಒಂದು ಮಾತು ಇಲ್ಲಿ ಶಿವರಾಮನವರು ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದರೆ ನೀರಿನ ಹರಿವಿಕೆಯಿಂದ, ಫ್ಲಡ್ ಆಫ್ ವಾಟರ್ನಿಂದ ಯಾವ ರೀತಿ ಆಗಿರುತ್ತೆ ಅಂದರೆ ವಾಶ್ ಅವೇ ದ ಸಾಯಿಲ್, ಅಂದರೆ ಫಲವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು ಹೋಗೋದ್ರ ಮುಖಾಂತರ ಭೂಮಿಯನ್ನು ಬರಡು ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ಈ ಒಂದು ಫ್ಲೋ ಆಫ್ ವಾಟರ್ಲಿಂದ ಆಗಿರುತ್ತದೆ ಅಂತೇಳಿ ಕೂಡ ಹೇಳ್ತಾರೆ ಸಿ ವಿ ರಾಮನವರು. ವಿಚ್ ಇಸ್ ದ ಫೌಂಡೇಶನ್ ಆಫ್ ಆಲ್ ಅಗ್ರಿಕಲ್ಚರ್ ಆ್ಯಂಡ್ ಇಫ್ ಅಲೌಡ್ ಟು ಪ್ರೊಸೀಡ್ ಅನ್ಚೆಕ್ಡ್ ಕ್ಯಾನ್ ಹ್ಯಾವ್ ದ ಮೋಸ್ಟ್ ಡಿಸಾಸ್ಟ್ರಸ್ ಎಫೆಕ್ಟ್ಸ್ ಆನ್ ದ ಲೈಫ್ ಆಫ್ ದ ಕಂಟ್ರಿ. ಒಂದು ವೇಳೆ ನಾವು ಅನ್ಚೆಕ್ಡ್ ಅಂತಂದರೆ ನಾವು ಯಾವ ರೀತಿ ಸರಿಯಾದ ಕ್ರಮಗಳನ್ನು ಕೈಗೊಳ್ಳದೇ ಹೋದರೆ ಅಥವಾ ಆ ಒಂದು ಫ್ಲಡ್ ವಾಟರ್ಗೆ ನಾವು ಕಂಟ್ರೋಲ್ ಮಾಡದೇ ಹೋದರೆ ನಮಗೇನಪ್ಪ ಅಂತ ಡಿಸಾಸ್ಟ್ರಸ್ ಎಫೆಕ್ಟ್ಸ್ ಅಂದರೆ ತುಂಬ ಪ್ರಳಯಾಂತಕ, ಅಂದರೆ ತುಂಬ ವಿನಾಶಕಾರಿ ಒಂದು ಪರಿಣಾಮ ನಾವು ಎದುರಿಸಬೇಕಾಗ್ತದೆ ಭೂಮಿ ಮೇಲೆ ಅಂತೇಳಿ ಶಿವರಾಮನವರು ಹೇಳ್ತಾ ಇದ್ದಾರೆ. ದ ಪ್ರಾಬ್ಲಮ್ ಆಫ್ ಸಾಯಿಲ್ ಎರೋಜನ್ ಈಸ್ ಒನ್ ಆಫ್ ದ ಸೀರಿಯಸ್ ಇಂಪಾರ್ಟ್ ಇನ್ ವೇರಿಯಸ್ ಕಂಟ್ರೀಸ್ ಆ್ಯಂಡ್ ಎಸ್ಪೆಷಲಿ ಇನ್ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ. ಅಂದರೆ ದ ಪ್ರಾಬ್ಲಮ್ ಆಫ್ ಸಾಯಿಲ್ ಎರೋಜನ್, ಅಂದರೆ ಮಣ್ಣು ಸವೆತ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಒನ್ ಆಫ್ ದ ಸೀರಿಯಸ್ ಇಂಪಾರ್ಟ್ ಇನ್ ವೇರಿಯಸ್ ಕಂಟ್ರೀಸ್, ಅಂದರೆ ವಿವಿಧ ದೇಶಗಳಲ್ಲಿ ಮಣ್ಣು ಸವೆತ ಒಂದು ದೊಡ್ಡದಾದ ಸಮಸ್ಯೆ ಇದೆ. ಮತ್ತು ಅಷ್ಟೇ ಅಲ್ಲದೆ ಎಸ್ಪೆಷಲಿ ಇನ್ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ, ಅನೇಕ ರೀತಿಯಾಗಿ ಭಾರತದಲ್ಲಿ ಅನೇಕ ಕಡೆ ಕೂಡ ಏನಪ್ಪ ಅಂದ್ರೆ ಮಣ್ಣಿನ ಸವೆತ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಅಂತೇಳಿ ಶಿವರಾಮನವರು ಹೇಳ್ತಾ ಇದ್ದಾರೆ. ದ ಕಂಡೀಷನ್ಸ್ ಅಂಡರ್ ವಿಚ್ ಇಟ್ ಅಕರ್ಸ್ ಆ್ಯಂಡ್ ದ ಮೆಜರ್ಸ್ ಬೈ ವಿಚ್ ಇಟ್ ಕ್ಯಾನ್ ಬಿ ಚೆಕ್ಡ್ ಡಿಸರ್ವ್ ದ ಕ್ಲೋಸೆಸ್ಟ್ ಸ್ಟಡಿ. ದ ಕಂಡೀಷನ್ಸ್ ಅಂಡರ್ ವಿಚ್ ಇಟ್ ಅಕರ್ಸ್, ಯಾವೊಂದು ಸ್ಥಿತಿಗಳಲ್ಲಿ ಇದು ಮಣ್ಣು ಸವೆತ ಆಗಿರುತ್ತದೋ, ಹೌದಾ, ಅಂಥ ಒಂದು ಮಣ್ಣು ಸವೆತ ಆಗದೇ ಇರುವಂಗ ಒಂದು ಮೇಜರ್ಸ್ ಬೈ ವಿಚ್ ಇಟ್ ಕ್ಯಾನ್ ಬಿ ಚೆಕ್ಡ್, ಅಂದರೆ ಯಾವ ರೀತಿ ಕ್ರಮಗಳಿಂದ, ಸೂಕ್ತವಾದ ಕ್ರಮಗಳಿಂದ ನಾವು ಆ ಮಣ್ಣು ಸವೆತವನ್ನು ತಡೆಗಟ್ಟಬಹುದು, ಆ ಒಂದು ಮಣ್ಣು ಸವೆತವನ್ನು ತಡೆಗಟ್ಟಬಹುದು ಮತ್ತು ಅದರ ಕಂಕೆ ಏನಪ್ಪ ಅಂದ್ರೆ ತಾನು ಅಧ್ಯಯನ ಮಾಡಬಹುದು ಅನ್ನೋ ಒಂದು ಮಾತು ಇವರು ಶಿವರಾಮರವರು ಹೇಳ್ತಾ ಇದ್ದಾರೆ ಮಕ್ಕಳೇ. ಸೊ ನೆಕ್ಸ್ಟ್ ನೋಡಿ 8ನೇ ಪ್ಯಾರಾಗ್ರಾಫ್ನಲ್ಲಿ ಏನಾಗುತ್ತೆ ಅಂತ. Soil erosion occurs in successive steps, the earliest of which may easily pass unnoticed. ಅಂದರೆ ಸಾಯಿಲ್ ಎರೋಜನ್ ಅಂದರೆ ಮಣ್ಣು ಸವೆತ ಏನು ಸಂಭವಿಸಬಹುದು. ಅಕರ್ಸ್ ಅಂದರೆ ಮಣ್ಣು ಸಂಭವಿಸುತ್ತದೆ ಯಾವುದರಂದರೆ ಅವನೇ ಸಕ್ಸೆಸಿವ್ ಸ್ಟೆಪ್ಸ್ ಅಂದರೆ ಒನ್ ಆಫ್ಟರ್ ದಿ ಅದರ್, ಒಂದಾದ ನಂತರ ಮತ್ತೊಂದು ಪ್ರಕ್ರಿಯೆಯಲ್ಲಿ ಮಣ್ಣು ಸವೆತ ಸಂಭವಿಸುತ್ತದೆ ಅಂತ ಹೇಳುವಂಥ ಮಾತು ಹೇಳ್ತಾರೆ ಶಿವರಾಮನವರು. ದ ಅರ್ಲಿಯೆಸ್ಟ್ ಆಫ್ ವಿಚ್ ಮೇ ಈಸಿಲಿ ಪಾಸ್ ಅನ್ನೋಟಿಸ್ಡ್. ದ ಅರ್ಲಿಯೆಸ್ಟ್ ಆಫ್ ವಿಚ್ ಅಂತಂದರೆ ಫ್ಲಡ್ ವಾಟರ್. ಅಂಥ ಒಂದು ಫ್ಲಡ್ ವಾಟರ್ ಯಾವ ರೀತಿ ಅಂದರೆ ಮಣ್ಣು ಸವೆತನ ಮಾಡಿರ್ತದೆ. ಅಂಥ ಫ್ಲಡ್ ವಾಟರ್ ನಾವು ಏನಪ್ಪ ಅಂದ್ರೆ ಅನ್ನೋಟಿಸ್ ಅಂದರೆ ನಾವು ಗಮನಿಸುವುದಿಲ್ಲ ಈಸಿಯಾಗಿ. ದ ಲ್ಯಾಟರ್ ಸ್ಟೇಜಸ್, ದ ಕಟ್ಟಿಂಗ್ ಅಪ್ ಆ್ಯಂಡ್ ವಾಷಿಂಗ್ ಅವೇ ಆಫ್ ದ ಅರ್ತ್ ಈಸ್ only too painfully apparent in the formation of deep gullies and ravines which make all agriculture impossible. The cutting up and washing away ಅಂದರೆ ಗಿಡ ಮರಗಳನ್ನು ಕಟ್ ಮಾಡೋದ್ರಿಂದ ಮತ್ತು ಏನಪ್ಪ ಅಂದ್ರೆ ಒಂದು ಭೂಮಿ ಮೇಲಿರುವಂಥ ಒಂದು ಹುಲ್ಲುಗಾವಲನ್ನು ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಏನಪ್ಪ ಅಂದರೆ ದೊಡ್ಡ ಪ್ರಮಾಣದಾಗ ಏನಪ್ಪ ಅಂದ್ರೆ ಭೂಮಿ ಮೇಲಿರುವಂಥ ಮಣ್ಣನ್ನು ಕೊಚ್ಚಿಕೊಂಡು ಹೋಗೋದ್ರ ಮುಖಾಂತರ ಅವು ಗಲೀಸ್ ಆ್ಯಂಡ್ ರಿವೈನ್ಸ್ ಅಂದರೆ ಕಣಿವೆಗಳು, ಅಂದರೆ ತಗ್ಗುದಾಗಿರೋಂಥ ಪ್ರದೇಶ, ಗಲೀಸ್ ಅಂದರೆ ತಗ್ಗುದಾಗಿರೋಂಥ ಪ್ರದೇಶ, ರವೈನ್ಸ್ ಅಂದರೆ ಕಣಿವೆಗಳು ಅಂದರೆ ವ್ಯಾಲೀಸ್ ಅಂತಂದರೆ ಅಂಥ ಒಂದು ತಗ್ಗುದಾದ ಪ್ರದೇಶ ಮತ್ತು ಕಣಿವೆಗಳಿಗೆ ಕೊಚ್ಚಿಕೊಂಡು ಆ ಒಂದು ಮಣ್ಣನ್ನು ಅಲ್ಲಿ ಬಿಡೋದರ ಮುಖಾಂತರ ಕೃಷಿಗೆ ಯಾವುದು ಯೋಗ್ಯವಾಗಿರುತ್ತೆ ಫಲವತ್ತಾದ ಮಣ್ಣು ಅದು ನಮಗೆ ಸಿಗದೇ ಇರೋ ಹಾಗೆ ಮಾಡುತ್ತದೆ. ಅಂಥದ್ದೊಂದು ವಿನಾಶಕಾರಿ ಒಂದು ಪಾತ್ರವನ್ನು ಕೂಡ ಆ ಫ್ಲೋ ಆಫ್ ವಾಟರ್ ವಹಿಸುತ್ತೆ ಅಂತೇಳಿ ಕೂಡ ಶಿವರಾಮನವರು ಹೇಳ್ತಾ ಇದ್ದಾರೆ. ವಿಚ್ ಮೇಕ್ ಆಲ್ ಅಗ್ರಿಕಲ್ಚರ್ ಇಂಪಾಸಿಬಲ್. ಸಡನ್ ಬಸ್ಟ್ ಆಫ್ ಎಕ್ಸೆಸಿವ್ಲಿ ಹೆವಿ ರೇನ್ ರಿಸಲ್ಟಿಂಗ್ ಇನ್ ಲಾರ್ಜ್ run of surplus water are the principal factors in causing soil erosion. ಸೊ ಇಲ್ಲಿ ಶಿವರಾಮನವರು ಹೇಳ್ತಾ ಇದ್ದಾರೆ ಮಕ್ಕಳೇ ಅಂತಂದರೆ ಪ್ರಮುಖವಾಗಿ ಮಣ್ಣು ಸವೆತಕ್ಕೆ ಕಾರಣ ಯಾವುದಾಗಿರುತ್ತೆ ಅಂತಂದರೆ ಸಡನ್ ಬಸ್ಟ್ ಆಫ್ ಎಕ್ಸೆಸಿವ್ಲಿ ಹೆವಿ ರೇನ್ಫಾಲ್, ಅಂದರೆ ಸಡನ್ನಾಗಿ ದುಬೋ ಅಂತೇಳಿ ಸುರಿಯುವಂಥ ಒಂದು ಬಹಳಷ್ಟು ದೊಡ್ಡ ಪ್ರಮಾಣದಾಗಿರುವಂಥ ನದಿ ಮಳೆ ನೀರೇನಾಗಿರುತ್ತಲ್ಲ ಆ ಮಳೆ ನೀರೇನಪ್ಪ ಅಂತಾರೆ ಯಾವುದಾದ ಕಾರಣ ಆಗಿರುತ್ತೆ ಅಂತಂದರೆ ದ ಲಾರ್ಜ್ ರನ್ ಆಫ್ ಸರ್ಪ್ಲಸ್ ಆಫ್ ವಾಟರ್, ಅಂದರೆ ಹೆಚ್ಚಿನ ಹರಿವು, ಅಂದರೆ ನೀರಿನ ದೊಡ್ಡ ಪ್ರಮಾಣದಾಗ ಏನಪ್ಪ ಮಳೆ ಬಂದು ದೊಡ್ಡ ಪ್ರಮಾಣದ ನೀರಿನ ಹರಿವಿಕೆಯಿಂದ ಏನಪ್ಪ ಅಂದರೆ ಒಂದು ಮೇನ್ ಫ್ಯಾಕ್ಟರ್ ಅಂದರೆ ತುಂಬ ಒಂದು ಮುಖ್ಯಾಂಶ ಆಗಿರುತ್ತೆ ಯಾವುದರಲ್ಲಿ ಅಂತಂದರೆ ಆ ಮಣ್ಣು ಸವೆತ ಮಾಡೋದರಲ್ಲಿ ತುಂಬ ಒಂದು ಪ್ರಮುಖ ಅಂಶ ಅಂತೇಳಿ ಕೂಡ ಹೇಳ್ತಾರೆ. ಅಂದರೆ ಸಡನ್ ಆಗಿರುವಂಥ ಒಂದು ಮಳೆ, ದೊಡ್ಡ ಪ್ರಮಾಣದ ಮಳೆ, ಆ ನೀರಿನ ಹರಿವಿಂದ ಏನಪ್ಪ ಅಂದ್ರೆ ಮೇಲ್ಪದರ ಏನಪ್ಪ ಅಂದ್ರೆ ಕೊಚ್ಚಿಕೊಂಡು ಹೋಗೋದ್ರ ಮುಖಾಂತರ ಮಣ್ಣು ಸವೆತ ಉಂಟಾಗುತ್ತೆ ಅಂತೇಳಿ ಹೇಳ್ತಾರೆ ಮಕ್ಕಳೇ. So just I would like to put full stop up to this as a part 1 of this lesson, my dear students. So I hope you understood and enjoyed the lesson. So keep watching this video for the part 2 sections. Until then, take care of yourself. See you.